ಶ್ರೀರಾಜರಾಜೇಯಂ ಶ್ರೀಸಹಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಜಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾದೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 90ನೆಯ ಸುಧಾಮೂಲ ಅದರಲ್ಲಿ ಈ ಪಾಲಕತ್ವಾಧಿಕರಣದ ಇದರಲ್ಲಿ ಅನುವ್ಯಾಖ್ಯಾನ ಶ್ಲೋಕ ವಿವರಣೆ ಆಗಿತ್ತು. ತತಶ್ಚ ಅಯಮರ್ಥ ಅಂತ ಬಿಡಿಸ್ತಾರೆ. ಇದುವರೆಗೆ ಈ ಪಾಲಕತ್ವಾಧಿಕರಣದಲ್ಲಿ ಪ್ರಶ್ನೆ ಏನು, ಅದಕ್ಕೇನು ಉತ್ತರ ಅಂತ ಅದನ್ನು ಬಿಡಿಸ್ತಾರೆ. ಇಲ್ಲಿ ಪ್ರಶ್ನೆ ಇಷ್ಟೇ, ದೇವರು ನಮ್ಮನ್ನ ಪಾಲನೆ ಮಾಡ್ತಾನೆ, ಕಾಪಾಡ್ತಾನೆ ಅನ್ನೋದು ಯಾವ ತರ? ಕಾಪಾಡೋದೊಂದು ಅದು ದೊಡ್ಡ ವಿಷಯನೇ ಅಲ್ಲ ಅಂತ. ಅವನು ಕಾಪಾಡ್ತಾನೆ ಅನ್ನೋದು ಇಲ್ವೇ ಇಲ್ಲ, ಅದನ್ನ ಒಪ್ಪೋದು ಬೇಕಾಗಿಲ್ಲ ಅಂತ ಇವರ ಆಕ್ಷೇಪ. ಯಾಕೆ ಅಂದ್ರೆ, ನೀವು ಭಗವಂತ ಕಾಪಾಡೋದ್ರಿಂದ ಏನಾಗತ್ತೆ ಅಂತ ಪ್ರಶ್ನೆ. ಕಾಪಾಡೋದ್ರಿಂದ ಏನಾಗತ್ತೆ? ಒಂದ್ ವಸ್ತುವನ್ನು ಕಾಪಾಡ್ತಾನೆ ಭಗವಂತ ಅಂದ್ರೆ ಏನು? ಅದು ಮುಂದೆ ಒಂದಿಷ್ಟು ಕಾಲ, ಒಂದಿಷ್ಟು ವರ್ಷಗಳ ಕಾಲ ಅಥವಾ ಒಂದಿಷ್ಟು ಕ್ಷಣಗಳ ಕಾಲ ಆ ವಸ್ತು ಹಾಗೆ ಇರೋ ತರ ಮಾಡ್ತಾನೆ ಅಂತ ಅರ್ಥ. ಈಗ ನಮ್ಮ ಹತ್ರ ಒಂದು ಪುಸ್ತಕ ಇದೆ, ನಮಗ್ ತುಂಬಾ ಇಷ್ಟ ಆ ಪುಸ್ತಕ, ಅದು ಹಾಳಾಗ್ಬಾರ್ದು. ಅದು ಹೇಗೆ ಹಾಳಾಗದೆ ಇರೋ ತರ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾವು ಅದಕ್ಕೆ ರಕ್ಷಣೆ ಮಾಡಿರ್ತೀವಿ. ಯಾಕೆ ಮಾಡ್ತೀವಿ? ಇದರಿಂದ ಏನಾಗತ್ತೆ ಅಂದ್ರೆ, ಆ ಪುಸ್ತಕ ಒಂದೆಷ್ಟು ವರ್ಷಗಳ ಕಾಲ ಅದು ಇರತ್ತೆ, ಅದಕ್ಕೋಸ್ಕರ ನಾವು ರಕ್ಷಣೆ ಮಾಡ್ತೀವಿ. ಈಗೆಲ್ಲ ತಾಳೆಗ ಮ್ಯಾನುಸ್ಕ್ರಿಪ್ಟ್ ಗಳನ್ನೆಲ್ಲ ರಕ್ಷಣೆ ಮಾಡ್ತಾರೆ, ಯಾಕೆ ಒಂದಿಷ್ಟು ವರ್ಷಗಳ ಕಾಲ ಇರುತ್ತೆ. ಹಾಗಾದ್ರೆ ರಕ್ಷಣೆ ಮಾಡೋ ಅಗತ್ಯ ಏನಿದೆ ಅಂದ್ರೆ, ಒಂದ್ ವಸ್ತುವನ್ನ ಪಾಲನೆ ಮಾಡೋದು, ರಕ್ಷಣೆ ಮಾಡೋದು ಅಂದ್ರೆ ಮುಂದೆ
ಅನೇಕ ವರ್ಷಗಳ ಕಾಲ ಅದು ಹಾಗೇ ಇರೋ ತರ ಮಾಡುತ್ತೆ. ಅದಕ್ ಬೇಕಾದದ್ದು ಏನೇನಿದೆಯೋ ಅಂತ ವ್ಯವಸ್ಥೆ ಮಾಡುತ್ತೆ. ಅಂದ್ರೆ ಇದನ್ನ ಸ್ಥಿತಿ ಅಂತ ಕರೀತಾರೆ. ಪಾಲನೆಯ ಪ್ರಯೋಜನ ಏನು? ಸ್ಥಿತಿ. ಸ್ಥಿತಿ ಅಂದ್ರೆ ನಾವ್ ಇರೋದು, ಒಂದು ವಸ್ತು ಇರ್ಬೇಕು ಅಂತಾದ್ರೆ ಪಾಲನೆ ಮಾಡ್ಬೇಕು. ಹಾಗಾದ್ರೆ ಸೃಷ್ಟಿ, ಸ್ಥಿತಿ, ಸಂಹಾರ ಅಂತ ಹೇಳ್ತೀವಿ. ಸಾಮಾನ್ಯ ಎರಡು ಮಿಕ್ಸ್ ಮಾಡ್ಬಿಡ್ತೀವಿ. ಯಾವ್ದನ್ನ ಮಿಕ್ಸ್ ಮಾಡ್ತೀವಿ ಅಂದ್ರೆ, ಸೃಷ್ಟಿ ನಮಗ್ ಗೊತ್ತಿದೆ, ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ. ವ್ಯತ್ಯಾಸ ಇದೆ. ಪಾಲನೆ ಮಾಡೋದ್ರಿಂದ ಸ್ಥಿತಿ ಆಗತ್ತೆ, ಒಂದು ವಸ್ತು ಇರಲಿಕ್ಕೆ ಅನುಕೂಲ ಆಗತ್ತೆ ಒಂದಿಷ್ಟು ವರ್ಷಗಳ ಕಾಲ. ಈ ದೃಷ್ಟಿಯಲ್ಲಿ ಪಾಲನೆ ಮಾಡ್ಬೇಕು ಅಂತ. ಈ ಪಾಲನೆ ಭಗವಂತ ಮಾಡದೇ ಇದ್ರು ನಾವ್ ಇರ್ತೀವಲ್ವಾ ಅಂತ ಪ್ರಶ್ನೆ ಇಲ್ಲಿ ಅಭಿಪ್ರಾಯ. ಯಾಕೆ? ಸ್ಥಿತಿ ಅಂದ್ರೆ ಇರೋದು, ಒಂದು ವಸ್ತು ಇರ್ಬೇಕು ಅಂದ್ರೆ ನಾವ್ ಇರ್ತೀವಿ ಯಾವಾಗ್ಲೂ. ಅದೇನ್ ಭಗವಂತ ಕಾಪಾಡೋದೇನು? ಭಗವಂತ ಪಾಲನೆ ಮಾಡಿದಾಗ ಮಾತ್ರ ಒಂದು ವಸ್ತು ಒಂದಿಷ್ಟು ವರ್ಷಗಳ ಕಾಲ. ಈಗ ನಾವೇ ತಗೋಣ, ನಮ್ಮನ್ ದೇವ್ರು ರಕ್ಷಣೆ ಮಾಡ್ತಾರೆ ಅಂದ್ರೆ ಏನು? ನಾವ್ ಒಂದಿಷ್ಟು ವರ್ಷಗಳ ಕಾಲ ಮುಂದೆ ನಾವ್ ಇರ್ಬೇಕು, ಅನೇಕ ವರ್ಷಗಳ ಕಾಲ ಇರ್ಬೇಕು, ಅನೇಕ ಕಾಲಗಳ ಸಂಬಂಧ ಮುಂದಕ್ಕೆ ನಮ್ಗೆ ಆಗಬೇಕು. ಅದಾಗೋದಕ್ಕೋಸ್ಕರ ದೇವ್ರು ನಮ್ಗೆ ಪಾಲನೆ ಮಾಡ್ತಾ ಇದ್ದಾನೆ. ಅವ್ನು ಮಾಡೋದ್ರಿಂದ ನಾವು ಇದೀವಿ ಅಂತನಾ ಅಂತ ನಾವೆಲ್ಲ ಅದನ್ನೇ ಹೇಳೋದು. ಹೌದು, ಅವ್ನ್ ಪಾಲನೆ ಮಾಡದೇ ಇದ್ರೆ, ಅವ್ನ್ ನಮ್ಮನ್ನ ಕಾಪಾಡದೇ ಇದ್ರೆ ತಕ್ಷಣ ಹೊರಟೋಗ್ಬಿಡ್ಬೋದು ನಾವು. ಹಾಗೇನಿಲ್ವಲ್ಲ, ಒಬ್ಬ ಮನುಷ್ಯನಿಗೆ ಎಷ್ಟಿದೆಯೋ ಅಷ್ಟು ಖಂಡಿತ ಅವನ್ ಇದ್ದೇ ಇರ್ತಾನೆ ಮುಂದಿನವರೆಗೂ ಅಂತಂದ್ರೆ ಆತರ ಅಲ್ಲ. ಇಲ್ಲಿ ಪ್ರಶ್ನೆ ಅಭಿಪ್ರಾಯ ಸ್ವಲ್ಪ ವ್ಯತ್ಯಾಸ ಇದೆ. ಅಂತೂ ಈಶ್ವರಸ್ಯ ಪಾಲಕತ್ವಂ ನೋಪಪದ್ಯತೆ ಸ್ಥಿತೇ ತತ್ಪ್ರಯೋಜನತ್ವಾತ್. ಇದು ಅನುಮಾನ. ನಾವು ಅನುಮಾನ ಪ್ರಕ್ರಿಯೆನ ಇದಕ್ಕೋಸ್ಕರನೇ ಶಾಸ್ತ್ರದಲ್ಲಿ ತುಂಬಾ ಸಲ ಬಳಸೋದು. ಭಗವಂತನಿಗೆ ಪಾಲನಾ ಕರ್ತೃತ್ವ ಅಂದ್ರೆ ಪಾಲನೆ ಭಗವಂತ ಮಾಡ್ತಾನೆ ಅನ್ನೋದು ಒಪ್ಬೇಕಾಗಿಲ್ಲ. ಯಾಕೆ ಒಪ್ಬೇಕಾಗಿಲ್ಲ ಅಂದ್ರೆ, ಪಾಲನೆ ಮಾಡೋದ್ರಿಂದ ಏನಾಗತ್ತೆ, ಒಂದ್ ವಸ್ತು ಹಾಗೆ ಒಂದಿಷ್ಟು ವರ್ಷಗಳ ಕಾಲ ಉಳಿಯತ್ತೆ. ಉಳಿಲಿಕ್ಕೋಸ್ಕರ ಇವನ್ ಯಾಕೆ ಪಾಲನೆ ಮಾಡ್ಬೇಕು? ಆ ಪಾಲನೆಯಿಂದ ನಮ್ಗೇನಾಗ್ಬೇಕಾಗಿದೆ? ಉಳಿಯೋದ್ ವಸ್ತು ಉಳಿತಾನೆ ಇರತ್ತೆ. ಜಡ ವಸ್ತು ಏನ್ ನಾವು ನೋಡ್ಕೊಳ್ಬೇಕಾ? ನಮ್ಮ ಮನೆಯಲ್ಲಿ ಎಷ್ಟೋ ವಸ್ತುಗಳಿರುತ್ತೆ, ಚೇರು ಅದು ಇದು ಬೇಕಾದಷ್ಟು ಇರುತ್ತೆ. ಅದು ನಾವು ಹೋದ್ರೂ ಅದಿರುತ್ತೆ ಮನೆಗಳಲ್ಲಿ. ಮತ್ ಕಾಪಾಡೋದೇನಿದೆ? ಆ ಜಡ ವಸ್ತುಗಳೆಲ್ಲ ತಾನಾಗೆ ಇರುತ್ತೆ. ಎಷ್ಟು ವರ್ಷ ಇರಬೇಕೋ ಅಷ್ಟಿರತ್ತೆ, ಆಮೇಲೆ ಆ ಜಡ ವಸ್ತುಗಳು ನಾಶ ಆಗತ್ತೆ ಅಷ್ಟೇ. ಹಾಗಾದ್ರೆ ಯಾಕೆಂದ್ರೆ ಎಷ್ಟೆಷ್ಟೋ ವಸ್ತುಗಳು ನಮ್ಮ ಮನೆ ಇರುತ್ತೆ, ನಮ್ ಮುತ್ತಾತನ ಕಾಲದ್ದು ಅಂತೆಲ್ಲ ಹೇಳ್ತಾ ಇರ್ತೀವಿ. ವಸ್ತುಗಳು ಹಾಗೆ ಇದೆ ತಾನೆ, ಅದನ್ನ ಯಾರು ನೋಡ್ಕೊಂಡ್ ಬಂದ್ರ? ಮನೇಲಿ ಒಂದ್ ಕಡೆ ಬಿದ್ದಿತ್ತು, ಹಾಗೆ ಇತ್ತು ಅಷ್ಟೇ. ಯಾರು ನೋಡ್ಕೊಳ್ಳಿಲ್ಲ, ರಕ್ಷಣೆ ಏನ್ ಮಾಡ್ಲಿಲ್ಲ, ಪಾಲನೆ ಮಾಡ್ಲಿಲ್ಲ. ಆದ್ರೂ ಆ ವಸ್ತು ಅನೇಕ ವರ್ಷಗಳ ಕಾಲ ಇದೆ, ಸಂಬಂಧ ಸ್ಥಿತಿಯನ್ನ ಪಡೆದಿದೆ ಅಂತ ಇಷ್ಟು. ತಸ್ಯಾಶ್ಚ ಸ್ವಭಾವ ಸಿದ್ಧತ್ವೇನ ಈಶ್ವರ ಅನಪೇಕ್ಷತ್ವ ಅಂದ್ರೆ ಭಗವಂತನ ಅಪೇಕ್ಷೆ ಏನಿದೆ ಇಲ್ಲಿ? ಈ ಜಯತೀರ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಬರ್ಲಿಕ್ಕೆ. ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳಿದ್ದು ಸರಿಯಾಗಿದೆ, ಅದ್ರ ಅಭಿಪ್ರಾಯ ಬಿಡಿಸ್ಬೇಕಲ್ಲ. ಅದಕ್ಕೋಸ್ಕರ ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಬಂದಿದೆ, ಅದಕ್ಕೆ ಏನು ಉತ್ತರ ಕೊಟ್ರು ಮಧ್ವಾಚಾರ್ಯರು ಬಿಡಿಸ್ಬೇಕಲ್ಲ. ಅದಕ್ಕೋಸ್ಕರ ಮೊದಲು ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಗವಂತನ ಅಪೇಕ್ಷೆ ಏನಿದೆ? ಅವನ ಅಪೇಕ್ಷೆ ಇಲ್ಲ. ಯಾಕಂದ್ರೆ ಸ್ವಭಾವ ಸಿದ್ಧ. ಒಂದ್ ವಸ್ತು ಬಿಟ್ರೆ ಎಷ್ಟು ವರ್ಷ ಕಾಲ ಇರ್ಬೇಕೋ ಅಷ್ಟಿರತ್ತೆ. ಜೀರ್ಣಾವಸ್ಥೆಗೆ ಬರ್ಬೇಕಾ ಒಂದಿಷ್ಟು ಕಾಲ, ಆಮೇಲೆ ಜೀರ್ಣಾವಸ್ಥೆಗೆ ಬರುತ್ತೆ, ಅದು ಹೋಗತ್ತಷ್ಟೇ. ಅದಕ್ಕೋಸ್ಕರ ದೇವರ ಅಪೇಕ್ಷೆ ಇಲ್ಲ, ಅದೆಲ್ಲ ಸ್ವಭಾವ ಸಿದ್ಧ. ವಸ್ತುಗಳು ತಮ್ಮ ಸ್ವಭಾವ ಏನಿದೆ ಆ ಸ್ವಭಾವ ತಕ್ಕ ಹಾಗೆ ಕೆಲವು ವಸ್ತುಗಳು ಒಂದಿಷ್ಟು 30 ವರ್ಷ, ಕೆಲವು 50 ವರ್ಷ, ಕೆಲವು 100 ವರ್ಷ, ಒಂದೊಂದು ವಸ್ತುಗಳು ಒಂದೊಂದು ಸ್ವಭಾವಕ್ಕೆ ತಕ್ಕ ಹಾಗೆ ಇರ್ತಾವೆ. ಆದ್ರಿಂದ ಭಗವಂತನ ಅಪೇಕ್ಷೆ ಇಲ್ಲ. ಯಾವುದಕ್ಕೆ? ಸ್ಥಿತಿಗೆ, ನಾವಿರೋದಕ್ಕೆ, ಒಂದಿಷ್ಟು ಮುಂದೆ ಕಾಲ ಇರೋದಕ್ಕೆ ಭಗವಂತನ ಅಪೇಕ್ಷೆ ಇಲ್ಲ. ಅಂದ್ಮೇಲೆ ಭಗವಂತನಲ್ಲಿ ಪಾಲಕತ್ವ, ನಮ್ಮನ್ನೆಲ್ಲ ಪಾಲನೆ ಮಾಡ್ತಾರಪ್ಪ, ಅವನ ಮೇಲೆ ನಾವು ಎಷ್ಟು ಭಕ್ತಿ ಮಾಡ್ಬೇಕು, ನಮ್ಮನ್ನ ರಕ್ಷಣೆ ಮಾಡ್ತಾರೆ, ಯಾಕೆ ಬೇಕು? ಬೇಕಾಗಿಲ್ಲ ಅಂತ. ಇದು ಈ ಪ್ರಶ್ನೆಗೆ ಏನಾದ್ರು ಉತ್ತರ ಕೊಡದೇ ಇದ್ರೆ ಭಗವಂತ ಮೇಲೆ ಭಕ್ತಿನೇ ಬರಲ್ಲ. ಯಾಕೆ? ಅಯ್ಯೋ, ಸೃಷ್ಟಿ ಮಾಡ್ದ, ದೇಹ ಕೊಟ್ಟ, ದೇಹ ಕೊಟ್ಟ ಮೇಲೆ ಅವನ್ ರಕ್ಷಣೆ ಅಗತ್ಯ ಏನಿಲ್ಲ, ನಮ್ ಪಾಡ್ ನಾವ್ ಏನ್ ಬೇಕಾದ್ರೂ ಮಾಡ್ಕೊಬೋದು. ದೇಹ ಕೊಡ್ಲಿಕ್ಕೆ ಒಬ್ಬ ಬೇಕಷ್ಟೇ. ದೇಹ ಕೊಟ್ಟಂತೂ ಕೆಲಸ ಅಂತೂ ಆಯ್ತಲ್ಲ ನಮ್ಗೆ. ಕೆಲಸ ಆದ್ಮೇಲೆ ಅವನಿಗೆ ನಮ್ಗೇನ್ ಉಪಯೋಗ? ಬಿಟ್ಬಿಡ್ತೀವಿ. ಅದೇ ನಾವೆಲ್ಲ ಹೇಳ್ತೀವಲ್ಲ, ಕಾರ್ಯ ಅಂತ ಅಪ್ರಯೋಜಕ ಅಂತ. ಕೆಲಸ ಆಗೋವರ್ಗು ಬೇಕು, ಆಮೇಲೆ ಬೇಡ. ಹಾಗೆ ಸೃಷ್ಟಿ ಆಗ್ಲಿಕ್ಕೆ ದೇಹ ಬೇಕು ನಮ್ಗೆ, ದೇಹ ಸಿಕ್ತು, ಆಮೇಲೆ ಅವನ ಅಗತ್ಯ ನಮಗಿಲ್ಲ ಅಂತ. ಈ ರೀತಿ ಅಂದ್ರೆ ಅದಕ್ಕೆ ಇನ್ನೂ ಬಿಡಿಸ್ತಾರೆ, ಸ್ವಲ್ಪ ಇನ್ನೂ ಬಿಡಿಸೋ ಅಗತ್ಯ ಇದೆ ಅಂತ. ಏನ್ ಅಭಿಪ್ರಾಯ ಅಂದ್ರೆ, ಪ್ರಶ್ನೆ ಮಾಡೋ ಅಭಿಪ್ರಾಯ ಹೇಗೆ ಅನ್ನೋದನ್ನೇ ಇಷ್ಟು ಬಿಡಿಸ್ತಾ ಇದ್ದಾರೆ ನೋಡಿ. ಉತ್ತರ ತುಂಬಾ ಸುಲಭವಾಗಿ ಉತ್ತರ ಕೊಟ್ಬಿಡ್ತಾರೆ, ಪ್ರಶ್ನೆ ಕಷ್ಟ. ಈಶ್ವರ ಏವಹಿ ವಿಶ್ವಸ್ಯ ಸೃಷ್ಟಿ ಸಂಹಾರಯೋ ಕರ್ತ ನಾಣ್ಯ ಇತ್ಯಭ್ಯುಪಗತಂ ಅಂತ ಸುಧಾದಲ್ಲಿ ಬಂತು. ಇದೆಲ್ಲ ಶ್ಲೋಕ ಆದ್ಮೇಲಿಂದ ಹೇಳ್ತಾ ಇದ್ದೀನಿ, ಗಮನಿಸಿ. ಶ್ಲೋಕ ಆದ್ಮೇಲೆ ತತಶ್ಚ ಅಯಮರ್ಥ ಅಂತ ಫಸ್ಟ್ ಲೈನ್ ಅಲ್ಲಿ ಶುರುವಾಗಿ ಈಗ 2-3ನೇ ಲೈನ್ಗೆ ಬಂದಿದೆ. ಇಡೀ ಜಗತ್ತಿಗೆ ಸೃಷ್ಟಿ ಮಾಡೋನ್ ಯಾರು, ಸಂಹಾರ ಮಾಡೋನ್ ಯಾರು ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದಾಗ ನಾವೇನ್ ಉತ್ತರ ಹೇಳ್ತೀವಿ?
ಈಶ್ವರ ಏವ ಹಿ, ಭಗವಂತ ಮಾತ್ರ, ನಾಣ್ಯ, ಬೇರೆ ಯಾರಿಲ್ಲ. ಆ ದೇವರನ್ನ ಬಿಟ್ರೆ ಬೇರೆ ಯಾರು ನಮ್ಮನ್ನ ಸೃಷ್ಟಿಯಾಗಿ ಸಂಹಾರ ಆಗಿ ಮಾಡಲ್ಲ. ಏನಾದ್ರೂ ಮಾಡ್ತಾ ಇದ್ದಾರೆ ಅಂತ ಅದು ದೇವರ ಪ್ರೇರಣೆನೋ ದೇವರ ಅನುಗ್ರಹ ಅಥವಾ ಒಳಗಡೆ ಇದ್ದು ಅವನೇ ಮಾಡಿಸ್ತಾನೆ. ಒಟ್ಟಿಷ್ಟೇ ಬಿಟ್ರೆ ಸ್ವತಂತ್ರವಾಗಿ ಎಲ್ಲ ವಸ್ತುಗಳು ತನ್ನ ಅಧೀನತೆಯಲ್ಲಿ ಇಟ್ಕೊಂಡು ನಾವೊಬ್ಬರೇ ಮಾಡೋದು ಅಂತಿದ್ರೆ ಆ ದೇವರು ಮಾತ್ರ. ಅದು ಸೃಷ್ಟಿ ಸಂಹಾರ, ಅದು ಎರಡೂ ಮಾಡ್ತಾನೆ. ಆದ್ರಿಂದ ನಮಗೇನಾಯ್ತು, ಅನುಕೂಲ ಆಯ್ತು ಪ್ರಶ್ನೆ ಮಾಡೋರ್ಗೆ ಅಂತ ಅಪೂರ್ವ ಪಕ್ಷಿಗಳು. ಅನುಕೂಲ ಆಯ್ತು ನಮ್ಗೆ, ನೀವ್ ಒಪ್ಪಿದಿರಲ್ಲ ಈ ಸಿದ್ಧಾಂತ, ಅದೇ ನಮಗ್ ಬೇಕಾಯ್ತು. ಈಗ ನೀವೇನ್ ಒಪ್ಪಿದಿರಿ? ಸೃಷ್ಟಿ ಮಾಡೋನು ಒಬ್ರೇ, ಇನ್ಯಾರು ಅಲ್ಲ. ಸಂಹಾರ ಮಾಡೋನು ಯಾರು? ಅವನೇ ಒಬ್ಬ, ಬೇರೆ ಯಾರು ಅಲ್ಲ. ಆ ಬೇರೆ ಯಾರು ಅಲ್ಲ ಅಂತ ನೀವೇ ಒಪ್ಕೊಂಡಿದ್ದೀರಿ, ನೆನ್ಪಿಟ್ಕೊಳ್ಳಿ ಅಂತ ಅವ್ರು ನಮ್ಗೆ ಎಚ್ಚರಿಸ್ತಾ ಇದ್ದಾರೆ. ಹೌದು, ಸಂತೋಷ, ಇದಲ್ಲೇನಿದೆ ಪ್ರಶ್ನೆ ಮಾಡ್ಲಿಕ್ಕೆ? ಸೃಷ್ಟಿ ಮಾಡೋದು ಅವನೊಬ್ನೇ, ಈಶ್ವರನೇ. ಸಂಹಾರ ಮಾಡೋನು ಅವನೊಬ್ನೇ, ಮುಗೀತಲ್ಲ. ಅಂದ್ರೆ ಅಲ್ಲೇ ಇರೋದು ಆಕ್ಷೇಪ ಏನಂದ್ರೆ, ತಥಾಚ ಸೃಷ್ಟ್ವ ಯಾವತ್ ನ ಸಂಹರೇತ್ ತಾವತ್ ಸ್ಥಿತಿ ಸ್ವಭಾವ ಸಿದ್ಧೈವ ನ ಪರವ್ಯಾಪಾರಂ ಅಪೇಕ್ಷತೆ. ಈ ವಾಕ್ಯ ಬಹಳ ಮುಖ್ಯ. ಅದನ್ನ ಅಭಿಪ್ರಾಯನು, ಒಂದ್ ವಸ್ತು ನಾವು ಸೃಷ್ಟಿ ಮಾಡ್ತೀವಿ, ಸೃಷ್ಟಿ ಮಾಡಿದ್ಮೇಲೆ ನಾವು ಬಿಟ್ಬಿಡ್ತೀವಿ ಒಂದಿಷ್ಟು ಕಾಲ. ನಾವ್ಯಾಕೆ ಅದನ್ನ ನೋಡ್ಕೊಳ್ಬೇಕು? ಎಷ್ಟೋ ಜನ ಎಷ್ಟೆಷ್ಟೋ ಮಷೀನ್ ಅದು ಇದೆಲ್ಲ ಕಂಡುಹಿಡಿತಾರಲ್ಲ, ಕಂಡುಹಿಡಿದು ಬಿಟ್ಬಿಟ್ರೆ ಆಗೋಯ್ತು, ಅದ್ರ ಪಾಡಿಗೆ ತನ್ನ ಪಾಡಿಗೆ ಇರುತ್ತೆ. ಅದು ರಕ್ಷಣೆ ಮಾಡೋ ಅಗತ್ಯ ಏನಿದೆ? ಎಲ್ಲಿವರೆಗೂ ಇರ್ಬೇಕೋ ಇರುತ್ತೆ. ನಾವೇ ಅದನ್ನ ಮತ್ತೆ ಹಾಳು ಮಾಡಿದ್ರೆ ಅದು ಹಾಳಾಗತ್ತೆ. ಎಷ್ಟೋ ವಸ್ತುಗಳು ಹಾಗೆ ಚೆನ್ನಾಗೇ ಇರುತ್ತೆ ವಸ್ತು, ನಾವೇ ಸೃಷ್ಟಿ ಮಾಡಿದ್ದು, ನಾವೇ ನಿರ್ಮಾಣ ಮಾಡಿದ್ದು. ನಾವೇ ಒಂದು ಮೂರ್ತಿ ನಿರ್ಮಾಣ ಮಾಡ್ತೀವಿ, ಆ ಮೂರ್ತಿ ಎಷ್ಟು ಕಾಲ ಇರ್ಬೇಕೋ ಅಷ್ಟು ಕಾಲ ಇರುತ್ತೆ. ಮಣ್ಣಿನಿಂದಲೋ ಮತ್ತೊಂದಿಂದಲೋ ಮಾಡಿ ಇಟ್ಟಿರ್ತೀವಿ ಮನೇಲಿ. ಎಷ್ಟು ಕಾಲ ಇರ್ಬೇಕೋ ಅಷ್ಟು ಕಾಲ ಇರುತ್ತೆ. ನಮ್ದೇನ್ ಕೆಲಸ? ಸೃಷ್ಟಿ ಮಾಡಿದ ಅಷ್ಟೇ ಕೆಲಸ. ಆಮೇಲೆ ಅದರ ಸಂಹಾರ ಮಾಡೋವರೆಗೂ ಅದಿರುತ್ತೆ. ಅಲ್ಲಿವರೆಗೂ ನಾವೇನ್ ನೋಡ್ಕೊಳಲ್ಲ ಆ ಮೂರ್ತಿನ, ಮನೇಲೆ ಇಟ್ಟಿರ್ತೀವಿ ಅಷ್ಟೇ. ಯಾವಾಗ ಅದನ್ನು ಹೊಡೆದಾಕ್ತಿವೋ ನಾವು, ಆಮೇಲೆ ಅದು ಮುಗೀತು, ನಾಶ ಆಯ್ತು. ಹಾಗಾದ್ರೆ ಒಂದು ವಸ್ತುವನ್ನ ಸೃಷ್ಟಿ ಮಾಡಿದ ಮೇಲೆ ಅದನ್ನ ಬಿಟ್ರೆ ಸಾಕು, ಅದನ್ನ ಪಾಲನೆ ರಕ್ಷಣೆ ಮಾಡ್ಬೇಕು ಅನ್ನೋ ಅಗತ್ಯ ಇಲ್ಲ. ಅದು ತನ್ಪಾಡಿಗಿರತ್ತೆ. ನಾವೇ ಹೋಗಿ ಅದನ್ನ ಹಾಳು ಮಾಡಿದ್ರೆ ಅದು ನಾಶ ಆಗತ್ತೆ. ಹಾಗಾದ್ರೆ ಇದೇ ತರನೇ ಇಲ್ಲೂ ಭಗವಂತ ಸೃಷ್ಟಿ ಮಾಡ್ದ. ಸೃಷ್ಟಿ ಮಾಡಿ ನಮಗ್ ದೇಹ ಕೊಟ್ಟ ಮೇಲೆ ನಾವ್ ಎಷ್ಟು ಕಾಲ ಇರ್ಬೇಕೋ ಅಷ್ಟು ಕಾಲ ನಂಪಾಡ್ ನಾವ್ ಇರ್ತೀವಿ. ಎಲ್ಲಿವರೆಗೂ? ಅವ್ನ್ ಸಂಹಾರ ಮಾಡೋವರೆಗೂ. ಅವ್ನ್ ಸಂಹಾರ ಮಾಡಿದ್ರೆ ನಾವಿರಲ್ಲ ಅಷ್ಟೇ. ಹಾಗಾದ್ರೆ ಪ್ರಳಯವನ್ನ ನೀಡೋವರೆಗೂ ನಂಪಾಡ್ ನಾವಿರ್ತೀವಿ. ಅವನ ಅಗತ್ಯ ಏನಿದೆ ನಮಗೆ? ಸೃಷ್ಟಿ ಮಾಡಿ ಒಂದು ವಸ್ತುವನ್ನ ನಾಶ ಮಾಡೋವರೆಗೂ ಮಧ್ಯದ ಅವಸ್ಥೆ ಇದೆಯಲ್ಲ, ಅಲ್ಲಿ ಪಾಲನೆ ಅಗತ್ಯ ಇಲ್ಲ. ಅವನವನ್ ಪಾಲನೆ ಮಾಡ್ಬೇಕು ಅಂತಿಲ್ಲ. ಅದು ಸ್ವಭಾವ ಸಿದ್ಧ ಇವ, ಸಹಜವಾಗಿ ಸಿದ್ಧ. ಅದು ನ ಪರ ವ್ಯಾಪಾರಂ ಅಪೇಕ್ಷತೆ. ಅದಕ್ಕೆ ದೇವರ ವ್ಯಾಪಾರ ಏನ್ ಬೇಕಾಗಿಲ್ಲ ಅಂತ ಇದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಇಲ್ಲ, ನೀವ್ ಹೇಳ್ಬೋದು ಯಾವಾಗ? ಸೃಷ್ಟಿ ಮಾಡೋನೇ ಒಬ್ಬ ಬೇರೆ, ಸಂಹಾರ ಮಾಡೋನು ಅವನೇ ಇರ್ಲೇಬೇಕಾ? ಸೃಷ್ಟಿ ಸಂಹಾರ ಮಾಡೋನು ಒಬ್ನೇ ಅಂತ ಇಟ್ಕೊಳ್ಳೋಣ. ಆದ್ರೆ ಪಾಲನೆ ಯಾರು ಮಾಡ್ತಾರಲ್ಲ ಅವನು ಇನ್ನೊಬ್ಬ. ಅಂದ್ರೆ ದೇವರನ್ನ ಬಿಟ್ಟು ಮತ್ತೊಬ್ಬ ನಮ್ಮನ್ನ ಪಾಲನೆ ಮಾಡ್ತಾನೆ ಅಂತ ಆಗ್ಲಿ, ಅಥವಾ ದೇವರು ಮಾತ್ರ ಪಾಲನೆ ಮಾಡ್ತಾನೆ, ಸೃಷ್ಟಿ ಸಂಹಾರ ಮತ್ತೊಬ್ಬ ಮಾಡ್ತಾನೆ ಅಂತ, ಹೀಗೆ ಬೇರೆ ಬೇರೆ ವ್ಯಕ್ತಿಗಳು ಈ ಕೆಲಸಗಳನ್ನ ಮಾಡ್ತಾರೆ. ಒಬ್ಬನೇ ಒಬ್ಬ ಈ ಎಲ್ಲ ಸೃಷ್ಟಿ ಸಂಹಾರ ಪಾಲನೆ ಎಲ್ಲವನ್ನು ಒಬ್ಬನೇ ಮಾಡ್ತಾನೆ ಅಂತ ಒಪ್ಲಿಲ್ಲ ಅಂತ ಇಟ್ಕೊಳ್ಳಿ, ಇದೊಂದು ಮಾತು. ಅಥವಾ ಹೀಗೂ ಬೇಡ ಬೇಕಾದ್ರೆ, ಯದಿ ಖಲು ಸೃಷ್ಟಿ ಸಂಹಾರಯೋ ಕರ್ತ ಅನ್ಯಸ್ಯ. ಈಗ ನಾವು ಹೇಳೋದಿಲ್ಲ, ಸೃಷ್ಟಿ ಮಾಡೋದು ಬ್ರಹ್ಮದೇವರು, ಸಂಹಾರ ಮಾಡೋದು ರುದ್ರದೇವರು ಅಂತ ಹೇಳ್ತಾ ಇರ್ತೀವಿ. ಅದು ಕೊನೆಗೆ ಏನಂದ್ರೆ ದೇವರಿಗೆ ಬರುತ್ತೆ. ದೇವರೇ ಸ್ವತಂತ್ರವಾಗಿ ಅವರಲ್ಲಿ ನಿಂತು ಮಾಡಿಸೋದು. ಮುಖ್ಯ ಸೃಷ್ಟಿಕರ್ತ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವನೇ, ರುದ್ರದೇವರಿಗೂ ಅಷ್ಟೇ. ಅಂತೂ ಸೃಷ್ಟಿ ಸಂಹಾರ ಮಾಡೋನು ಒಪ್ನೆ ಅಂತ ಒಪ್ಪಿರೋದು. ಒಂದು ವೇಳೆ ನಾವೇನಾದ್ರು ದೇವರು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡೋದು ಒಂದ್ ಕೆಲಸ ಅಲ್ಲ, ಅಥವಾ ದೇವರು ಸಂಹಾರ ಮಾಡ್ತಾನೆ, ಸೃಷ್ಟಿ ಮಾಡೋದು ಮತ್ತೊಬ್ಬನ ಕೆಲಸ ಅಂತ ಇಟ್ಕೊಳ್ಳಿ. ಈಗೇನಾಯ್ತು ಎಡವಟ್ಟು? ತದಾ ಉದಾಸೀನಸ್ಯ ತಸ್ಯ ಸೃಷ್ಟೌ ಪ್ರೇರಣಾರ್ಥಂ ಸಂಹಾರೇ ಪ್ರವೃತ್ತಸ್ಯ ನಿವಾರಣಾರ್ಥಂ ಚ ಸ್ಥಿತೌ ಈಶ್ವರ ಅಪೇಕ್ಷಾ ಸಂಭವೇತ್. ಅಂದ್ರೆ ದೇವರ ಅಸ್ತಿತ್ವ ಆಗಬೇಕಾಗಿದೆಯಂತೆ. ಯಾವಾಗ ಅಂದ್ರೆ ನಮ್ಗೆ ಅಪೇಕ್ಷೆ ಯಾವಾಗ ಬರುತ್ತೆ ಅಂದ್ರೆ, ನಾವು ಸ್ಥಿತಿ ನಾವ್ ಇರಬೇಕು ಅಂತ ಆದ್ರೆ ದೇವರ ಅಪೇಕ್ಷೆ ಯಾವಾಗ? ಇವಾಗ ಅಪೇಕ್ಷೆ ಇರ್ಬೋದಂತೆ. ಯಾವಾಗ? ಸೃಷ್ಟಿನ ದೇವರು ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಈಗ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ಅಥವಾ ರುದ್ರದೇವರು ಸಂಹಾರ ಮಾಡ್ತಾರೆ, ಅಥವಾ ಇನ್ಯಾರೋ ಒಬ್ಬ ದೇವತೆ ಒಬ್ಬ ಸೃಷ್ಟಿ ಇನ್ನೊಬ್ಬ ಸಂಹಾರ ಮಾಡ್ತಾರೆ. ಹೀಗೆ ಇಟ್ಕೊಂಡ್ರೆ ಏನಾಯ್ತು? ಆಗ ಒಬ್ಬ ಸೃಷ್ಟಿ ಮಾಡ್ಲಿಕ್ಕೆ ಹೊರಡ್ಲೇ ಇಲ್ಲ, ಅವ್ನು ಉದಾಸೀನ ಕೂತ್ಬಿಟ್ಟ. ನಾವೆಲ್ಲ ಇರ್ತೀವಿ ಉದಾಸೀನತೆಯಿಂದ ಇರ್ತಾರೆ, ಮೌನವಾಗಿ ಸುಮ್ಮನೆ ಕೂತ್ ಬಿಡ್ತಾರೆ, ಏನು ಕೆಲಸ ಮಾಡಲ್ಲ. ಉದಾಸೀನ. ಅವ್ರಿಗೆ ಎಚ್ಚರಿಸ್ಬೇಕು, ಬಡದು ಹೇಳ್ಬೇಕು, ಹೋಗು ಕೆಲಸ ಮಾಡು, ಓದು ಮಾಡು ಅಂತೆಲ್ಲ ಪ್ರೇರಣೆ ಮಾಡ್ಬೇಕು. ಸೋಂಬೇರಿತನದಿಂದ ಇರ್ತಾರೆ. ಅಲ್ಲಿ ಹೇಳ್ತಾರೆ ನೋಡಿ, ಉದಾಸೀನಸ್ಯ, ಉದಾಸೀನನಾಗಿದ್ದಾನೆ. ಅವ್ನು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಕೂತ್ ಬಿಟ್ಟಿದ್ದಾನೆ. ಅವನ್ ಆರಾಮಾಗೆ ತನ್ನ ಪಾಡಕ್ ತಾನು ಕೂತಿದ್ದಾನೆ.
ದೇವ್ರೇನ್ ಮಾಡ್ಬೇಕಾಗ, ಅಬ್ಬಾ ನೀನು ಸೃಷ್ಟಿ ಮಾಡು, ಸೃಷ್ಟಿ ಮಾಡಿದ್ರೆ ಅವನಿಗೆ ದೇಹ ಬರುತ್ತೆ ಅಂತ ಪ್ರೇರಣೆ ಮಾಡ್ಬೇಕು ಅವನಿಗೆ. ಇದು ಸುಧಾಮೂಲ 90ನೇ ಸುಧಾಮೂಲ, 87 ಅಲ್ಲ 90ನೇದು. ಹ ಇವಾಗ ಪ್ರಕೃತ ಸೃಷ್ಟಿ ಮಾಡೋನು ಸುಮ್ನೆ ಕೂತ್ ಬಿಟ್ಟಿದ್ದಾನೆ. ಸುಮ್ನೆ ಕೂತವನಿಗೆ ಪ್ರೇರಣೆ ಮಾಡ್ಲೇಬೇಕು, ಮಾಡು ನೀ ಕೆಲಸ. ಇದೆಲ್ಲಾ ಕಡೆ ಇದ್ದದ್ದೇ, ನಮ್ಗೆ ಗೊತ್ತಿರೋ ವಿಷಯನೇ. ಸುಮ್ನೆ ಉದಾಸೀನವಾಗಿದ್ದವ್ರಿಗೆ ಜಾಸ್ತಿ ಸಲ ಹೇಳ್ತಾ ಇರ್ಬೇಕು, ಹೇಳಿ 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 ಆಮೇಲೆ ಅವನು ತೊಡಗುವಂತೆ ಮಾಡ್ಬೇಕು. ಅವ್ನು ಯಾವಾಗ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅವನು ತನ್ನ ಫಲ ಪಡಿತಾನೆ. ಜೀವರಿಗೆ ಯಾರಿಗೂ ದೇಹನೇ ಬಂದಿಲ್ಲ, ಒಬ್ಬ ಕೂತಿದ್ದಾನೆ ಸೃಷ್ಟಿ ಮಾಡ್ಲಿಕ್ಕೆ, ಇವನ್ ದೇವರಲ್ಲ, ದೇವ್ರಿಗಿಂತ ಯಾರೋ ಒಬ್ಬ ಉದಾಸೀನ ಕೂತಿದ್ದಾನೆ. ಆಗ ನಮಗ್ ದೇವ್ರು ಬೇಕು. ಯಾಕೆ ಬೇಕು ಅಂದ್ರೆ, ನಾವ್ ಇರ್ಬೇಕು ಅಂದ್ರೆ ದೇವ್ರು ಬೇಕಾಗ್ ಬಂತು. ಯಾಕಂದ್ರೆ ನಮಗ್ ದೇಹ ಸಿಕ್ಕಿಲ್ಲ. ದೇಹ ಸಿಗಬೇಕು ಅಂತಾದ್ರೆ, ದೇಹವನ್ನ ಪಡೆದ್ರೆ ನಾವ್ ಇದೀವಿ ಅಂತ ಆದ್ವಿ. ಯಾಕಂದ್ರೆ ಆಗ ನಾವು ದೇಹದ ಮುಖಾಂತರ ನಮ್ಮ ಸಾಧನೆಗಳನ್ನು ಮಾಡ್ಕೊಳ್ಲಿಕ್ಕೆ ಆಗತ್ತೆ. ದೇಹ ಸಿಗಬೇಕು ಅಂದ್ರೆ ಯಾವ ಸೃಷ್ಟಿ ಮಾಡೋನ್ ಇದಾನಲ್ಲ, ಅವ್ನು ಉದಾಸೀನಾಗಿದ್ದವನ್ ಬಡದೆಬ್ಬಿಸ್ಬೇಕು, ಹೋಗು ಮಾಡು ಅಂತ. ಆಗ ನಮಗ್ ದೇವರು ಅಂತ ಬೇಕಾಗತ್ತೆ ನಿಜ. ಹಾಗಾದ್ರೆ ಯಾರೋ ಒಬ್ಬ ದೇವರಿಗಿಂತ ಇನ್ನೊಬ್ಬರೇ ಸೃಷ್ಟಿ ಮಾಡೋನಾಗಿದ್ರೆ, ಅವನು ಉದಾಸೀನಾಗಿದ್ರೆ ಅವನನ್ನ ಪ್ರಚೋದನೆ ಮಾಡ್ಲಿಕ್ಕೋಸ್ಕರ ದೇವರ ಅಗತ್ಯ ಇದೆ. ಇಷ್ಟ ಆಯ್ತು. ಅಥವಾ ಇನ್ನೊಂದು, ಮತ್ತೊಬ್ಬ ಏನ್ ಮಾಡ್ತಾನೆ ಅಂದ್ರೆ, ಸೃಷ್ಟಿ ಮಾಡಿದ್ರೆ ಒಂದಿಷ್ಟು ಕಾಲ ಉಳಿಬೇಕು ತಾನೆ, ಉಳಿಸ್ಬೇಕು ತಾನೆ. ಸೃಷ್ಟಿ ಏನೋ ಒಬ್ಬ ಮಾಡಿ ಬಿಟ್ಬಿಟ್ಟ, ಪುಣ್ಯಾತ್ಮ ಸೃಷ್ಟಿ ಮಾಡಿದ ಕೂಡಲೇ ಇನ್ನೊಬ್ಬ ಸಂಹಾರ ಮಾಡೋನ್ ಆಗ್ಲೇ ಬಂದೊಂದು ಕೊಚ್ಚ ಹಾಕ್ಬಿಟ್ರೆ ಕಷ್ಟ. ಅದನ್ನ ಒಬ್ಬ ಸಂಹಾರ ಮಾಡ್ಲಿಕ್ಕೆ ಅಂತ ಬಂದ್ಬಿಟ್ಟಿದ್ದಾನೆ, ಅವ್ನ್ ದೇವರಲ್ಲ, ದೇವ್ರಿಗಿಂತ ಬೇರೆಯವ್ರು ಅಂತ ಒಪ್ಪಿದ್ರೆ ಆಗ ದೇವರನ್ನ ನಮಗ್ ಬೇಕು. ದೇವ್ರು ಯಾಕೆ, ನಾನು ಬದುಕ್ಬೇಕಲ್ಲ, ಒಂದಿಷ್ಟು ವರ್ಷ ಕಾಲ ಬದುಕ್ಬೇಕು. ಅವನು ಆಗ್ಲೇ ಕತ್ತಿ ಹಿಡ್ಕೊಂಡು ಬಂದಿದ್ದಾನೆ ಸಂಹಾರ ಮಾಡ್ಲಿಕ್ಕೆ, ಆದ್ರಿಂದ ಅವನನ್ನ ತಡಿಬೇಕಲ್ಲ, ಅದಕ್ಕೆ ದೇವರು ಅಂತ ಬೇಕಾಗತ್ತೆ. ಹಾಗಾದ್ರೆ ದೇವರ ಅಪೇಕ್ಷೆ ನಾವು ಇರೋದಕ್ಕೆ ಯಾವಾಗ ಬೇಕಾಗಿದೆ ಅಂದ್ರೆ, ನಮ್ಮ ಸ್ಥಿತಿ, ನಾವ್ ಇರಬೇಕು ಒಂದಿಷ್ಟು ವರ್ಷಗಳ ಕಾಲ ಅನ್ನೋ ಈ ಸ್ಥಿತಿಗೆ ದೇವರ ಅಪೇಕ್ಷೆ ಯಾವಾಗ ಅಂದ್ರೆ, ನಮ್ಮ ದೇಹವನ್ನ ಸೃಷ್ಟಿ ಮಾಡುವವನು ಬೇರೆ ಆಗಿದ್ದು ನಮ್ಮನ್ನ ಸಂಹಾರ ಮಾಡುವವನು ಬೇರೆಯವನಾಗಿದ್ರೆ, ಆಗ ಒಬ್ಬನಿಂದ ಒಬ್ಬನ ಕೈಲಿ ಪ್ರೇರಣೆ ಮಾಡಿಸಿ ಸೃಷ್ಟಿ ಮಾಡ್ಲಿಕ್ಕೆ ಭಗವಂತ ಬೇಕು. ಮತ್ತೊಬ್ಬ ಸಂಹಾರ ಮಾಡ್ಲಿಕ್ಕೆ ಬಂದವನ್ನ ತಡಿಬೇಕಲ್ಲ, ತಡಿಲಿಕ್ಕೋಸ್ಕರ ದೇವರು ಬೇಕು. ಹಾಗಾದ್ರೆ ಸ್ಥಿತಿಗೆ, ನಾವು ಇರೋದಕ್ಕೆ ಸ್ಥಿತಿ ಅಂದ್ರೆ ಉತ್ತರ ಕಾಲಮಪಿ ಸತ್ವಂ ಅಂತ ಹೇಳ್ತಾರೆ. ಇದನ್ನ ಪರಿಮಳದಲ್ಲಿ ರಾಯರು ಬಿಡಿಸ್ತಾರೆ, ರಾಘವೇಂದ್ರ ಸ್ವಾಮಿ ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಸ್ಥಿತಿ ಅಂದ್ರೆ ಏನು, ಉತ್ತರ ಕಾಲಮಪಿ ಸತ್ವರೂಪ ಕ್ಷೇಮಾರ್ಥಸ್ಯ ಸ್ಥಿತೆ. ಕ್ಷೇಮ, ಆರಾಮಾಗಿರ್ಬೇಕು. ಕ್ಷೇಮವಾಗಿರೋದು ಅಂದ್ರೆ ಏನು, ಈಗ ದೇಹ ಅಂತೂ ಸಿಕ್ಕಿದೆ, ನಾಳೆ ದಿವ್ಸನೇ ಇಲ್ಲ ಅಂದ್ರೆ ಕಷ್ಟ. ಒಂದಿಷ್ಟು ವರ್ಷಗಳ ಕಾಲ ಸಾಧನೆ ಮಾಡ್ಬೇಕು, ಮುಂದೆ ಅನೇಕ ಕಾಲದವರೆಗೆ ನಾವಿರಬೇಕು, ಇದೇ ಒಂದು ಕ್ಷೇಮ. ಈ ಕ್ಷೇಮಕ್ಕೆ ಸ್ಥಿತಿ ಅಂತ ಹೆಸರು. ಈ ಸ್ಥಿತಿಯನ್ನ ಉಂಟು ಮಾಡಬೇಕು ಅಂತ ಆದ್ರೆ ದೇವರ ಅಪೇಕ್ಷೆ ಯಾವಾಗ, ನಮ್ಮನ್ನ ಸೃಷ್ಟಿ ಮಾಡೋನು ಅಂದ್ರೆ ದೇಹ ಕೊಡೋನು ಮತ್ತೆ ದೇಹ ನಾಶಪಡಿಸೋನು ಬೇರೆ ಬೇರೆ ಅಂತ ಆದ್ರೆ ಮಾತ್ರ. ಆದ್ರೆ ಹಾಗೇನಿಲ್ಲ, ನಚ ತದಸ್ತಿ, ನಿಮಗೇ ಗೊತ್ತಿದೆ, ಸೃಷ್ಟಿ ಮಾಡೋನು ಈಶ್ವರ ಏವ, ಸಂಹಾರ ಮಾಡೋನು ಈಶ್ವರ ಏವ, ಅಷ್ಟೇ ನಮ್ಗಿದೇ ಬೇಕು. ಆದ್ರೆ ಏನಾಯ್ತು, ಅವನು ಸೃಷ್ಟಿ ಮಾಡಿ ಒಂದ್ ವಸ್ತುನ ಬಿಟ್ರೆ ಸಾಕು, ಸಂಹಾರ ಮಾಡೋವರೆಗೆ ಆ ವಸ್ತು ತನ್ ಪಾಡಕ್ ತಾನಿರುತ್ತೆ. ಮಧ್ಯದಲ್ಲಿ ಇವಂದೇನ್ ಕೆಲಸ ಇದೆ, ವ್ಯಾಪಾರ ಭಗವಂತನದು. ಮಧ್ಯದ ಸ್ಥಿತಿಯಲ್ಲಿ ದೇವರು ನಮ್ಮನ್ನ ಪಾಲನೆ ಮಾಡೋದು ಅಂತ ಏನೂ ಇಲ್ಲ. ಹಾಗಾದ್ರೆ ನಿಜವಾಗಿ ಪಾಲನೆ ಮಾಡ್ತಾನೆ ಅಂತ ಒಂದು ವೇದ ವಾಕ್ಯ ಸಿಗಲ್ವಾ? ಸಾಕಷ್ಟು ಪುರಾಣ ವಾಕ್ಯ, ಸಾಕಷ್ಟು ವೇದ ವಾಕ್ಯಗಳಲ್ಲಿ ಅವನ್ ಪಾಲನೆ ಮಾಡ್ತಾನೆ, ನಮ್ಮನ್ನ ರಕ್ಷಣೆ ಮಾಡ್ತಾನೆ ಎಲ್ಲ ಹೇಳ್ತಾರೆ. ಇಷ್ಟೆಲ್ಲ ಹೇಳೋದಕ್ಕೆ ಏನರ್ಥ ಅಂದ್ರೆ, ಅವನ್ ಪೂರ್ವ ಪಕ್ಷಿ ತುಂಬಾ ದುಷ್ಟ ಏನಲ್ಲ, ಅವ್ನ್ ದೇವರ ಬಗ್ಗೆ 2 ಗುಣ ಒಪ್ತಾನೆ, ಸೃಷ್ಟಿನೂ ಅವನೇ ಮಾಡ್ತಾನೆ, ಸಂಹಾರನೂ ಅವನೇ ಮಾಡ್ತಾನೆ. ಅದ್ ಯಾಕೋ ಈ ಪಾಲನೆ ಮಾಡ್ತಾನೆ ಸ್ಥಿತಿ ಅದೇ ಒಪ್ಲಿಕ್ಕೆ ಅವ್ನ್ ರೆಡಿ ಇಲ್ಲ. ಆ ಆಕ್ಷೇಪ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಪಾಲನೆ ಮಾಡೋದು ಅಂದ್ರೆ ದೇವರದು ಏನು, ನಾನ್ ವಿವರಿಸ್ತೇನೆ. ದೇವರಲ್ಲಿ ಪಾಲನೆ ಮಾಡೋದು ಅಂದ್ರೆ ಏನರ್ಥ ಅಂದ್ರೆ, ದೇವರು ಮಾಡೋದು ಸಂಹಾರ ಉದಾಸೀನತ್ವಾತಿರಿಕ್ತಂ ನೋಪಪನ್ನಂ. ಸಂಹಾರ ಉದಾಸೀನತೆನೆ ಪಾಲಕತ್ವ ಅಂತ ಹೇಳ್ತಾರೆ. ಪಾಲಕತ್ವ ಕಾಪಾಡೋದು ಒಂದ್ ಏನರ್ಥ, ಸಂಹಾರ ಮಾಡ್ದೇನೆ ಉದಾಸೀನವಾಗಿ ಇರೋದು, ಇಷ್ಟೇ ದೇವರಲ್ಲಿರೋ ಪಾಲನೆ ಮಾಡೋದು ಅಂತಂದ್ರೆ. ಹಾಗಾದ್ರೆ ದೇವರು ನಮ್ಮನ್ನು ಪಾಲನೆ ಮಾಡ್ತಾ ಇದ್ದಾನೆ ಅಂದ್ರೆ ನಮ್ಮ ಮೇಲೆ ಇನ್ನು ಮೃತ್ಯು ಪಾಶವನ್ನ ಹಾಕ್ಲಿಲ್ಲ ಅಂತ ಅರ್ಥ. ಸಂಹಾರ ಮಾಡ್ದೇನೆ ಸುಮ್ನೆ ತನ್ಪಾಡಕ್ ತಾನು ಉದಾಸೀನವಾಗಿ ದೇವರು ಕೂತಿರೋದ್ರಿಂದ ಅವನು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅಷ್ಟು ಬಿಟ್ರೆ ಇದನ್ನ ಬಿಟ್ಟು ಮತ್ತೊಂದ್ ರಕ್ಷಣೆ ಏನ್ ದೇವ್ರು ಮಾಡ್ತಾ ಇಲ್ಲ ಅಂತ ಇದು ನಾವು ಒಪ್ತೀವ ಅಂದ್ರೆ ಹೇಗಾಯ್ತು ಅಂದ್ರೆ, ಯಮದೇವರು ಇದ್ದಾರೆ, ಯಮದೇವರು ನಮ್ಮ ಮುಂದೆನೆ ಎಲ್ಲೋ ಇದ್ದಾರೆ, ಹತ್ರದಲ್ಲಿ ಕೂತಿದ್ದಾರೆ ಯಮದೇವರು. ಆ ಯಮದೇವ್ರು ನಮ್ಮನ್ನ ರಕ್ಷಣೆ ಮಾಡೋದು ಅಂದ್ರೆ ಏನು, ಅವ್ರ ದಿವ್ಸ ಬಂದು ನಮ್ಗೇನೋ ಊಟ ಭೋಜನ ಸಿಗೋ ತರ ಮಾಡೋದು, ನೀರು ಸಿಗೋ ಹಾಗೆ ಮಾಡೋದು, ಮತ್ತೊಂದು ಇದ್ಯಾವುದು ಅಲ್ಲ. ಯಮದೇವರು ನಮಗೆ ಮೃತ್ಯು ಪಾಶ ಹಾಕ್ತೇನೆ ಸುಮ್ನೆ ಉದಾಸೀನವಾಗಿ ಕೂತಿದಾರಲ್ಲ ದೂರದಲ್ಲಿ, ಇದೇ ಅವ್ರು ನಮ್ಮನ್ನ ಕಾಪಾಡೋದು ಅಂದ್ರೆ. ಈ ತರ ಹೇಳ್ತಾ ಇದ್ದಾರೆ, ದೇವರು ನಮಗ್ ಸೃಷ್ಟಿ ಮಾಡ್ದ, ದೇಹ ಕೊಟ್ಟ, ಅವ್ನು ಎಲ್ಲಿವರೆಗೆ ದೇಹ ಕಸ್ತ್ಕೊಂಡು ಹೋಗೋದಿಲ್ವೋ
ಸುಮ್ನೆ ಉದಾಸೀನವಾಗಿರ್ತಾನೋ ಅದೇ ಅವನಿರೋ ಪಾಲನೆ ಮಾಡುವಂಥದ್ದು ಅಂತ. ಆದ್ರಿಂದ ಈ ಲೈನ್ ಬಹಳ ಮುಖ್ಯ. ಪ್ರಶ್ನೆ ಅಭಿಪ್ರಾಯ ಏನಾಯ್ತು ಕೊನೆಗೆ ಅಂದ್ರೆ, ಅತಃ ಸಂಹಾರ ಉದಾಸೀನತ್ವ ಅತಿರಿಕ್ತಂ ಪಾಲಕತ್ವಂ ನೋಪಪದ್ಯತೆ ಇತ್ಯೇವ ಮಾತ್ರ ಪೂರ್ವ ಪಕ್ಷ. ಇದು ಪ್ರಶ್ನೆ ಅಭಿಪ್ರಾಯ. ಅದನ್ನ ಪಾಲನೆ ಮಾಡ್ತಾನೆ ದೇವ್ರು ಅನ್ನೋದು ಏನದು, ಅದಕ್ಕೆ ಅರ್ಥವೇ ಇಲ್ಲ. ಸಂಹಾರ ಮಾಡ್ದೇನೆ ಸುಮ್ನೆ ಕೂತಿರೋದೇ ಪಾಲನೆ ಮಾಡೋದು ಅನ್ನೋದಕ್ಕೆ ಅರ್ಥ ಅಂತ ಇಷ್ಟನ್ನ ಇಲ್ಲಿ ಬಿಡಿಸಿದ್ದಾರೆ. ಇನ್ನೊಂದು ಇಲ್ಲಿ ಸ್ಥಿತಿ ಅಂದ್ರೆ ಏನು ಅಂತ ಬರೋದು, ಕ್ಷೇಮ ಅಂತ ಅರ್ಥ. ಸ್ಥಿತಿ ಅಂದ್ರೆ ಕ್ಷೇಮ, ಕ್ಷೇಮವಾಗಿದ್ದೇವೆ ಅಂತ ಅರ್ಥ ಏನು? ನಾವು ಪಡ್ಕೊಂಡಿದ್ದಲ್ಲಿ ಇವಾಗ ಎಷ್ಟೋ ಬಾರಿ ಹೇಳೋದಿರುತ್ತೆ, ಕ್ಷೇಮವಾಗಿರ್ತೀವಿ, ಕ್ಷೇಮವಾಗಿದ್ದೀವಿ, ಆರಾಮಿದ್ದೀರಾ, ಆರಾಮಾಗಿದ್ದೀವಿ, ಕ್ಷೇಮವಾಗಿದ್ದೀವಿ, ಹಿಂದೆ ಹೇಗಿದ್ವೋ ಹಾಗೆ ಇದೀವಿ, ಕ್ಷೇಮವಾಗಿದ್ದೀವಿ ಅಂತ. ಅಂದ್ರೆ ಹಿಂದೆ ಕ್ಷೇಮವಾಗಿದ್ವಿ, ಈಗಲೂ ಅದನ್ನ ಮುಂದುವರಿಸ್ಕೊಂಡು ಹಾಗೇ ಇದೀವಿ, ಏನೋ ತೊಂದರೆ ಆಗ್ತಾ ಇಲ್ಲ. ಅಂದ್ರೆ ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ನಾವು ಹಾಗೇ ಉಳ್ಕೊಂಡಿದ್ರೆ ಅದು ಸ್ಥಿತಿ, ಕ್ಷೇಮ ಆಗಿದೆ ಅಂತ ಅರ್ಥ, ಅಭಿಪ್ರಾಯ. ಇದು ಯಾವಾಗ ಕ್ಷೇಮ ಉಂಟಾಗ್ಲಿಕ್ಕೆ ಸಾಧ್ಯ? ಸೃಷ್ಟಿ ಒಂದು ವಸ್ತು ಆದ್ರೆ ಆಗ ಅದನ್ನ ಕಾಪಾಡ್ಕೊಳ್ಳಿಕ್ ಒಂದಿಷ್ಟು ಕಾಲ, ಅದು ಕಾಲ ಇರೋವರೆಗೂ ಕೂಡ ಅದು ಕ್ಷೇಮವನ್ನ ಪಡಿಲಿಕ್ಕೆ ಸಾಧ್ಯ. ಇಲ್ಲೊಂದು ಸೃಷ್ಟಿಯ ಬಗ್ಗೆ ಹೇಳ್ತಾರೆ, ಇದು ಕ್ಷೇಮ ಅಂದ್ರೆ ಸ್ಥಿತಿ, ಅದು ಹೇಳಾಯ್ತು. ಯಾವಾಗ ಕ್ಷೇಮ ಮಾಡ್ಲಿಕ್ಕೆ ಸಾಧ್ಯ? ಒಂದು ವಸ್ತು ಹುಟ್ಟಿದ್ರೆ ತಾನೆ. ಜೀವನಿಗೆ ದೇಹನೇ ಬರ್ಲಿಲ್ಲ, ಅದನ್ನ ಕಾಪಾಡೋದತ್ತೆ ಯಾವಾಗ ಬರುತ್ತೆ? ಕಾಪಾಡ್ಬೇಕು ಅಂತಾದ್ರೆ ಅದು ಹುಟ್ಟಿರ್ಬೇಕು. ಹಾಗಾದ್ರೆ ಹುಟ್ಟುವಿಕೆ ಅಂದ್ರೆ ಏನರ್ಥ? ಸೃಷ್ಟಿ ಅಂದ್ರೆ ಏನು? ಆತ್ಮಲಾಭ ಸೃಷ್ಟಿ, ಇದನ್ನ ಪರಿಮಳದಲ್ಲಿ ಬಿಡಿಸ್ತಾರೆ. ಆತ್ಮಲಾಭ ಸೃಷ್ಟಿ ಅಂದ್ರೆ ತನ್ನ ಒಂದು ಧರ್ಮವನ್ನ ಪಡೆಯೋದು, ಅದನ್ನೇ ಸೃಷ್ಟಿ. ತಾನು ಜಗತ್ತಿಗೆ ಬರೋದು, ಅದೇ ಸೃಷ್ಟಿ. ಅಂದ್ರೆ ಜೀವರು ಯದ್ಯಪಿ ಇದಾರೆ ಎಲ್ಲ ಕಡೆ, ಆದ್ರೆ ಎಷ್ಟೋ ಜನಕ್ಕೆ ದೇಹ ಸಿಕ್ಕಿಲ್ಲ, ಎಲ್ಲೆಲ್ಲೋ ಇದ್ದಾರೆ. ಒಂದೊಂದ್ ಕಡೆ ಕರ್ಮಗಳ ಒಳಗಡೆ ಸೇರಿದ್ದಾರೆ, ಪಾಪ ಕರ್ಮ ಶರೀರ ಹೊತ್ಕೊಂಡಿದ್ದಾರೆ ಕೆಲವರು, ಅನೇಕರು. ಹಾಗಾಗಿ ಸರಿ, ಮನುಷ್ಯ ದೇಹ ಉತ್ತಮ ಜನ್ಮ ಸಿಕ್ಕಿಲ್ಲ ಅವ್ರಿಗೆ, ಎಲ್ಲೆಲ್ಲೋ ಸೇರ್ಕೊಂಡಿದ್ದಾರೆ. ಅಂತ ಜೀವರು ಏನೇನಿದ್ದಾರೆ ಅವರೆಲ್ಲ ಆತ್ಮ ಲಾಭವನ್ನ ಪಡಿಬೇಕು. ಆತ್ಮ ಲಾಭ ಅಂದ್ರೆ ತಮಗಾಗೋ ಲಾಭ ಅಂತಲ್ಲ, ತಮಗೆ ಸಂಬಂಧಪಟ್ಟ ಒಂದು ದೇಹ ಲಾಭ, ದೇಹ ಪಡೆಯೋದನ್ನೇ ಸೃಷ್ಟಿ ಅಂತ ಕರೀತಾರೆ. ಇಂಥ ಆತ್ಮ ಲಾಭ ಆದ್ರೆ ಮಾತ್ರ ಆಮೇಲೆ ಅವನನ್ನ ಪಾಲನೆ ಮಾಡೋದಕ್ಕೆ ಸಾಧ್ಯ. ಆದ್ರಿಂದ ಏನಾದ್ರೂ ಮಾಡಿ ಈ ದೇವರು ನಮ್ಮನ್ನ ಪಾಲನೆ ಮಾಡ್ತಾನೆ ಅಂತ ಹೇಳ್ಬೇಕಾಗಿದೆ, ದೊಡ್ಡ ಕಷ್ಟ ಆಯ್ತು. ಅವನ್ ಪಾಲನೆ ಮಾಡೋ ಅಗತ್ಯ ಇಲ್ಲ ಅಂತ ಪೂರ್ವಪಕ್ಷ ಇಲ್ಲಿವರೆಗೆ ಬಂತು. ಇಂಥ ಈ ಪೂರ್ವಪಕ್ಷ ಬಂದಾಗ ಇಲ್ಲಿಗೊಂದು ಇನ್ನೊಂದು ಟಿಪ್ಪಣಿಯ ಒಂದೆರಡು ವಾಕ್ಯಗಳನ್ನ ಓದಿ ನಿಲ್ಲಿಸ್ತೇನೆ. ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇದೆ, ಕೊನೆ ಟಿಪ್ಪಣಿ ಇದರಲ್ಲಿ. ಈ ಭಾಗ ಅಂದ್ರೆ 90ನೇ ಸುಧಾಮೂಲದ ಕೊನೆ ಟಿಪ್ಪಣಿ. ಅಲ್ಲಿ ಬರೀತಾ ಪ್ರೇರಣಾದ್ಯರ್ಥಂ ಇತಿ, ಅಂದ್ರೆ ಪ್ರೇರಣೆ ಮಾಡ್ಬೇಕು, ಮತ್ತೆ ಇನ್ನೂ ಬೇಕಾದಷ್ಟು ಮಾಡ್ಬೇಕು. ಏನೋ ಸಾಮಗ್ರಿ ಸಂಪಾದನೆ ಅಂದ್ರೆ ಒಬ್ಬ ಮಣ್ಣಿನಿಂದ ಮಡಿಕೆ ಮಾಡ್ಬೇಕು. ಮಡಿಕೆ ಮಾಡ್ಬೇಕು ಅಂದ್ರೆ ಒಂದು ಕತ್ತೆ ತನ್ನ ಮೇಲೆ ಮಣ್ಣನ್ನು ಹೊರ್ಕೊಂಡ್ ಬರ್ಬೇಕು. ಯಾಕಂದ್ರೆ ತುಂಬಾ ದೂರ ಇರುತ್ತೆ, ಅದಕ್ಕೆ ಕಳಿಸ್ಬೇಕು, ಅದು ಮಣ್ಣನ್ನು ಹೊರ್ಕೊಂಡ್ ಬರ್ಬೇಕು. ಈ ಕಡೆ ಒಂದು ಕೋಲ್ ಬೇಕು, ಈ ಕಡೆ ಚಕ್ರ ತಿರುಗಿಸ್ಬೇಕು, ಮತ್ತೆ ಸಾಕಷ್ಟು ಮಣ್ಣು ಬೇಕಾಗತ್ತೆ ಅವನಿಗೆ. ಮತ್ತು ಸಾಮಗ್ರಿ ಸಂಪಾದನೆ ಅಂದ್ರೆ ಅದಕ್ಕೆ ಏನೇನು ಬೇಕೋ ಎಲ್ಲ ಅನುಕೂಲತೆ ಮಾಡ್ಕೊಡೋದು. ಈಗ ನಾವು ಪಾಠ ಕೇಳ್ಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ? ಪುಸ್ತಕ ಮೊದಲು ತಗೊಳ್ತೀವಿ, ಒಂದ್ ಪೆನ್ ಇಟ್ಕೊಂಡಿರ್ತೀವಿ, ಮತ್ತೊಂದ್ ಪೇಜ್ ಇಟ್ಕೊಂಡಿರ್ತೀವಿ, ಅನೇಕ ಸಾಮಗ್ರಿ ಒಂದು ತಿಳ್ಕೊಂಡು ಬರ್ಕೊಂಡು ಶಾಶ್ವತವಾಗಿ ನಮ್ಮಲ್ಲಿ ಉಳಿಬೇಕು ಅಂದ್ರೆ ಮೊದಲು ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಸಾಮಗ್ರಿ ಸಂಪಾದನೆ ಮಾಡ್ತೀವಿ. ಊರಿಗೆ ಹೊರಡ್ಬೇಕಾದ್ರೆ ನಾವೆಲ್ಲ ಸಾಮಗ್ರಿ ಸಂಪಾದನೆ ಮಾಡ್ತೀವಿ ಅಂತ ಶಾಸ್ತ್ರದಲ್ಲಿ ಸಾಮಗ್ರಿ ಸಂಪಾದನೆ ಅಂತ ಒಂದು ಶಬ್ದ ಬಳಸ್ತಾರೆ. ಏನಾರು ಒಂದು ಕೆಲಸ ಮಾಡ್ಬೇಕು ಅಂತ ಆದ್ರೆ ಅದಕ್ಕೆ ಏನೇನು ಬೇಕೋ ಮುಂಚೆನೆ ತಯಾರು ಮಾಡ್ಕೊಂಡು ಒಂದು ಸಾಮಗ್ರಿನ ಒಂದಿಷ್ಟು ಗುಂಪು, ಬ್ಯಾಗು, ಏನೇನು ಬೇಕೋ, ಆ ಊರಿಗೆ ಹೋಗ್ಬೇಕು, ಊರಿಗೆ ವಾಸ ಮಾಡ್ಬೇಕು ಅಂದ್ರೆ ಏನೇನ್ ತಗೊಬೇಕೋ ಎಲ್ಲಾ ಹಾಕೊಂಡು ಸಾಮಗ್ರಿ ಸಂಪಾದನೆ ಮಾಡಿ ಆಮೇಲೆ ನಾವು ತೊಡಗ್ತೀವಿ. ಆತರ ದೇವರು ಒಬ್ಬ ಸೃಷ್ಟಿ ಮಾಡ್ಬೇಕು ಅಂದ್ರೆ, ಯಾರೋ ಒಬ್ಬ ಬೇರೆಯವನು ಸೃಷ್ಟಿ ಮಾಡೋನಿದ್ರೆ ಅವನಿಗೆ ಏನೇನು ಬೇಕು ಅವನ್ನೆಲ್ಲ ರೆಡಿ ಮಾಡ್ಕೊಟ್ರೆ ಆಮೇಲೆ ಅವನು ಸೃಷ್ಟಿ ಮಾಡ್ತಾನೆ. ಯಾಕೆ? ಉದಾಸೀನ ಅವನು ಆ ವ್ಯಕ್ತಿ. ಈ ತರ ಅಸೃಷ್ಟಸ್ಯ ರಕ್ಷಾರೂಪ ಪಾಲನ ಅಯೋಗಾತ್ ಪಾಲನ ಕರ್ತು ಇತ್ಯಸ್ಯ ಉದಾಸೀನ ಪ್ರೇರಣಂ ಸೃಷ್ಟವು ಅವಶ್ಯಕಮಿತಿ ಭಾವ. ಅದರಿಂದ ಉದಾಸೀನ ಪ್ರೇರಣೆ ಸೃಷ್ಟಿಗೆ ಬೇಕಾಗಿದೆ. ಯಾಕೆ? ಸಾಮಗ್ರಿ ಸಂಪಾದನೆ ಅವನೇ ಹೋಗಿ ಮಾಡಲ್ಲ, ನಾವು ಮಾಡ್ಕೊಡ್ಬೇಕಾಗತ್ತೆಲ್ಲ. ಅವ್ನು ಮಾಡ್ಕೊಟ್ಟ ಮೇಲೆ, ಅವನು ಪ್ರೇರಣೆ ಮಾಡಿದ ಮೇಲೆ ಅವನು ಮುಂದೆ ಹೋದರೆ ಕೆಲಸ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಈ ತರ ಒಂದು ಸಾಮಗ್ರಿ ಸಂಪಾದನೆ ಮಾಡಿಕೊಡ್ಬೇಕು, ಮತ್ತೆ ಪ್ರೇರಣೆ ಮಾಡ್ಬೇಕು, ಇಷ್ಟೆಲ್ಲ ಮಾಡಿ ದೇವರು ಅವನ ಕೆಲಸ ಸೃಷ್ಟಿ ಮಾಡಿಸ್ಬೇಕು. ಆದ್ರೆ ಇದು ಯಾವ್ದು ಅಗತ್ಯ ಇಲ್ಲ, ಯಾಕೆ? ಅವನೇ ಎಲ್ಲ ಮಾಡೋದ್ರಿಂದ ಸೃಷ್ಟಿ ಸಂಹಾರ ಇಷ್ಟೆಲ್ಲ ಆಗಿ ಕೊನೆಗೆ ನಮ್ಮ ಆಕ್ಷೇಪಕ್ಕೆ ಏನು ಉತ್ತರ ಕೊಟ್ರಿ ನೀವು ಅದ್ ಹೇಳಿ. ಯಾಕೆಂದ್ರೆ ದೇವರಲ್ಲಿ ಮಹಾಮಹಿಮೆ ಇದೆ, ಒಂದೊಂದು ದೊಡ್ಡ ಭಕ್ತಿ ಮಾಡ್ಬೇಕು ಅಂತ ಹೇಳ್ತೀರಿ, ಸೃಷ್ಟಿ ಮಾಡಿ ಸಂಹಾರ ಮಾಡ್ತಾನ ಅಷ್ಟೇ ಬಿಟ್ರೆ ನಮ್ಮಂದ್ ರಕ್ಷಣೆ ಏನ್ ಮಾಡಲ್ಲ. ನಮ್ಗೆ ಯಾರು ಸೃಷ್ಟಿ ಮಾಡ್ತಾರೆ, ಯಾರು ಸಂಹಾರ ಮಾಡ್ತಾರೆ ಅವ್ರ ಮೇಲೆ ಭಕ್ತಿ ಬರಲ್ಲ. ನಮ್ಮನ್ ಯಾರು ನೋಡ್ಕೊಳ್ತಾರಲ್ಲ, ಜೀವನವಿಡೀ ನೋಡ್ಕೊಂಡು ಪಾಲನೆ ಮಾಡ್ಕೊಂಡು ಯಾರು ಹೋಗ್ತಾರೆ ಅವ್ರ ಬಗ್ಗೆ ನಮಗ್ ಪ್ರೀತಿ.
ಸುಮ್ನೆ ಏನೋ ಒಂದು ಉಪದೇಶ ಕೊಟ್ಟು ಹೋಗ್ಬಿಟ್ರೆ ನಾವು ಇಷ್ಟ ಪಡ್ತೀವ. ಅವ್ರು ನಿರಂತರ ನಮ್ಮ ಜೊತೆಗಿದ್ದು ಯಾವಾಗ ಕಷ್ಟ ಬರುತ್ತೋ ಹಾಗೆಲ್ಲ ಕಾಪಾಡ್ಕೊಂಡು ನಮ್ಮನ್ನ ಸಲಹಿಸ್ತಾ ಇರ್ತಾರೆ. ಅಂತವ್ರ ಮೇಲೆ ಸಹಜವಾಗಿ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ. ಅಂತ ಭಗವಂತನ ಮೇಲೆ ನೀವು ಅಷ್ಟು ಭಕ್ತಿ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದಾರೆ. ಯಾಕೆ? ಸೃಷ್ಟಿ ಸಂಹಾರ ಅಷ್ಟೇ ಮಾಡೋದು, ಅವನೇನು ಪಾಲನೆ ಮಾಡಲ್ಲ ನಿಮ್ಗೆ. ಸುಮ್ನೆ ಕೂತಿರೋವರೆಗೆ ನಿಮ್ಗೆ ಅಷ್ಟೇ. ಅವನಲ್ಲಿ ಏನ ಅಂತ ಭಕ್ತಿ ಮಾಡ್ತೀರಿ, ದೊಡ್ಡ ಮಹಾಮಹಿಮೆ ಏನಿದೆ ಅವನಲ್ಲಿ ಅಂತ ಒಂದು ಆಕ್ಷೇಪಕ್ಕೆ ಬಂದು ನಿಂತಿದೆ. ಅದಕ್ಕೆ ಇವ್ರು ಏನು ಉತ್ತರ ಕೊಡ್ತಾರೆ, ಆ ಸಿದ್ಧಾಂತ ಏನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸಾಷ್ಟಾಂಗ ನಮಸ್ಕಾರ ಸ್ವಾಮಿ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಕೂಡ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ.